ರಿಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ವಿರುದ್ಧದ ಚಾರ್ಜ್ ಶೀಟ್ ಪ್ರತಿ ಲಭ್ಯವಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ. 7 ಸಂಪುಟಗಳು 10 ಕಡತಗಳುಳ್ಳ ಚಾರ್ಜ್ ಶೀಟ್. ಕಾಕಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಹಾಗಿದ್ದರೆ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ವಿರುದ್ಧದ ಚಾರ್ಜ್ ಶೀಟ್ ನ ಪ್ರತಿ ಲಭ್ಯವಾಗಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್, 7 ಸಂಪುಟಗಳು 10 ಕಡತಗಳು. ಯಾವ್ಯಾವ ಕಡತದಲ್ಲಿ ಏನೆಲ್ಲ ಇದೆ, ಏನೆಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಆ ಚಾರ್ಜ್ ಶೀಟ್ ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬರೋಬ್ಬರಿ 10 ಸಂಪುಟಗಳು ನೋಡಿ, ತಾವು ಗಮನಿಸ್ತಾ ಇದ್ದೀರಿ. ಚಾರ್ಜ್ ಶೀಟ್ ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದು. ಒಟ್ಟು 7 ಸಂಪುಟಗಳು 10 ಕಡತಗಳ ಚಾರ್ಜ್ ಶೀಟ್ ರಿಪಬ್ಲಿಕ್ ಕನ್ನಡ ಕಚೇರಿಗೆ ಸಿಕ್ಕಿದೆ. ತಾವು ಆ ಫೋಟೋನು ಕೂಡ ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ಆ ಕಡತಗಳ ಬಂಡಲ್. ಹಾಗಿದ್ರೆ ಆ ಚಾರ್ಜ್ ಶೀಟ್ ನ ಕಾಪಿಯಲ್ಲಿ ಏನೆಲ್ಲ ಇದೆ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಏಳು ಸಂಪುಟಗಳು 10 ಕಡತಗಳ ಚಾರ್ಜ್ ಶೀಟ್. ಯಾವ್ಯಾವುದರಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಂಪುಟ 1 ಚಾರ್ಜ್ ಶೀಟ್ ಮತ್ತು ಪೂರಕವಾದ ದಾಖಲೆಗಳು. ಸಂಪುಟ 2 ತನಿಖಾ ಕಾಲದಲ್ಲಿ ಸಂಗ್ರಹಿಸಲಾದ ಸಿಡಿಆರ್ ಡೇಟಾ. ಸಂಪುಟ 3 ತನಿಖಾ ಕಾಲದಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡ ಮಾಲುಪಟ್ಟಿ ಮತ್ತು ಮಹಜರು ದಾಖಲೆ. ಹಾಗೆಯೇ ಸಂಪುಟ 3A ಮಾಲುಪಟ್ಟಿ ಮತ್ತು ಪಂಚನಾಮೆ, ರಿಟ್ರೀವ್ ಪಂಚನಾಮೆ. ಸಂಪುಟ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಹೇಳಿಕೆ, ಸಿಆರ್ಪಿಸಿ 161 ಹಾಗೂ 164 ಸ್ಟೇಟ್ಮೆಂಟ್. ಸಂಪುಟ 5 ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆಗಳು. ತಾವೀಗ ಗಮನಿಸ್ತಾ ಇದ್ದೀರಿ, ಚಾರ್ಜ್ ಶೀಟ್ ನ ಪ್ರತಿ ನನ್ನ ಕೈಯಲ್ಲೂ ಕೂಡ ಇದೆ. ಎಕ್ಸ್ಕ್ಲೂಸಿವ್ ಕೆಲವು ಫೋಟೋಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಜೂನ್ 3ನೇ ತಾರೀಕಿನಂದು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಮೆಸೇಜ್ ಅನ್ನ ಕಳಿಸಿರುತ್ತೇನೆ. ಅದಕ್ಕೆ ಪ್ರತಿಯಾಗಿ ಮೆಸೇಜ್ ಅನ್ನ ಏನು ಕಳಿಸಿರ್ತೀವಿ, ನನ್ನ ನಂಬರ್ ಅನ್ನ ಆತ ಕೇಳಿರ್ತಾನೆ. ಈ ರೀತಿ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದಂತಹ ವಿಷಯವನ್ನ ನಮ್ಮ ಮನೆಯಲ್ಲಿ ಈಗ ಇಲ್ಲಿ ತಾವು ಗಮನಿಸ್ತಾ ಇರುವಂತದ್ದು ವಾಲಲ್ಲಿ ಈ ಚಾರ್ಜ್ ಶೀಟ್ ನ ಒಂದು ಪೇಜ್. ಇದರಲ್ಲಿ ಏನಿದೆ ಅನ್ನೋದನ್ನ ನಾನೀಗ ಓದಿ ಹೇಳ್ತಾ ಇದ್ದೀನಿ. ಜೂನ್ 3ನೇ ತಾರೀಕಿನಂದು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಮೆಸೇಜ್ ಅನ್ನ ಕಳಿಸಿರ್ತಾನೆ. ಅದಕ್ಕೆ ಪ್ರತಿಯಾಗಿ ನನ್ನ ನಂಬರನ್ನ ಕೇಳಿರ್ತಾನೆ. ಈ ರೀತಿ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ ವಿಷಯವನ್ನ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪವನ್ ಬಳಿ ದುಃಖದಿಂದ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜೂನ್ 5ನೇ ತಾರೀಕು ಹೇಳಿಕೊಂಡಿರ್ತೇನೆ. ಆತನ ಯಾರು ಅಂತ ಪತ್ತೆ ಮಾಡಿ ಬುದ್ಧಿ ಕಲಿಸೋದಕ್ಕೆ ಗೌತಮ್ KS 1990 ಅನ್ನುವ ಇನ್ಸ್ಟಾಗ್ರಾಮ್ಗೆ ಪವನ್ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. 9535289797 ನಾನೇ ಈ ನಂಬರನ್ನು ಹಾಕಿದ್ದು. ಆ ಸಮಯದಲ್ಲಿ ಪವನ್ ನನ್ನ ಜೊತೆಯಲ್ಲಿ ಇರ್ತಾನೆ. ಕಾಲ್ ಮೀ ಅಂತ ಮೆಸೇಜ್ ನಾನೇ ಮಾಡಿರ್ತೇನೆ. ಅದೇ ಗೌತಮ್ ಅನ್ನುವ ವ್ಯಕ್ತಿ 9035888476 ಮೊಬೈಲ್ ನಂಬರ್ನಿಂದ ರಾತ್ರಿ 9 ಗಂಟೆಗೆ ಕಾಲ್ ಮಾಡಿದ್ದು. ಆ ಕಾಲನ್ನು ನಾನು ಸ್ವೀಕರಿಸಿದ್ದು. ಆ ವ್ಯಕ್ತಿ ನಾನೇ ಪವಿತ್ರ ಗೌಡ ಅಂತ ಖಾತ್ರಿ ಪಡಿಸಿಕೊಂಡು, ನೀವು ಎಲ್ಲಿರೋದು, ಏನು ಮಾಡೋದು ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿ ನನ್ನೊಂದಿಗೆ ಅಶ್ಲೀಲವಾಗಿ 5 ನಿಮಿಷ ಸಂಭಾಷಣೆ ಮಾಡಿ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಮಾತಾಡಿರ್ತೇನೆ. ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ನಾವಿಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಚಾರ್ಜ್ ಶೀಟ್ನಲ್ಲಿ ಯಾರು ಯಾರನ್ನ ಯಾವಾಗ ಯಾವ ನಂಬರಿಂದ ಸಂಪರ್ಕ ಮಾಡಿದ್ರು ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಒಟ್ಟು 10 ಕಡತಗಳು. ಸಂಪುಟ 2ರಲ್ಲಿ ತನಿಖಾ ಕಾಲದಲ್ಲಿ ಸಂಗ್ರಹಿಸಲಾದ ಸಾಕ್ಷಿಗಳು. ಸಂಪುಟ 3 ಆರೋಪಿಗಳಿಂದ ವಶಪಡಿಸಿಕೊಂಡ ಮಾಲುಪಟ್ಟಿ. ಸಂಪುಟ 3A ಮಾಲುಪಟ್ಟಿ, ರಿಟ್ರೀವ್ ಪಂಚನಾಮೆಗಳು. ಹಾಗೆಯೇ ಸಂಪುಟ 4 ಸಾಕ್ಷಿಗಳ ಹೇಳಿಕೆ, ಸಿಆರ್ಪಿಸಿ 161 ಮತ್ತು 164 ಹೇಳಿಕೆಗಳು. ಸಂಪುಟ 5 ತನಿಖಾ ಕಾಲದಲ್ಲಿ ಸಂಗ್ರಹಿಸಿದಂತಹ ದಾಖಲೆಗಳು. ಸಂಪುಟ 5A ಡಿಜಿಟಲ್ ಮತ್ತು ಟೆಕ್ನಿಕಲ್ ದಾಖಲೆಗಳು. ಸಂಪುಟ 6
ಮರಣೋತ್ತರ ಪರೀಕ್ಷೆ ಮತ್ತು ತಜ್ಞರ ವರದಿ, ಸಂಪುಟ 7 ಆರೋಪಿಗಳ ಮೊಬೈಲ್ ರಿಟ್ರೀವ್ನ ವರದಿ, ಡೇಟಾ ವರದಿ, ಡೇಟಾ ಅನಾಲಿಸಿಸ್ ವರದಿ ಮತ್ತು ಸ್ವ ಇಚ್ಛೆ ಹೇಳಿಕೆ. ಸೊ ಈ ರೀತಿ ಒಟ್ಟು 7 ಸಂಪುಟಗಳಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆ ಸಿಗ್ತಾ ಇದೆ. ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಸಂಪುಟ 3ರಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡ ಮಾಲುಪಟ್ಟಿ ಮತ್ತು ಮಹಜರು, ಸಂಪುಟ 3A ಮಾಲುಪಟ್ಟಿ ಅಂಡ್ ರಿಟ್ರೀವ್ ಪಂಚನಾಮೆಗಳು, ಸಂಪುಟ 4 ಸಾಕ್ಷಿಗಳ ಹೇಳಿಕೆ CRPC 161 ಮತ್ತು 164 ಸ್ಟೇಟ್ಮೆಂಟ್, ಹಾಗೇನೆ ಇನ್ನುಳಿದ ಎಲ್ಲ ಅಗತ್ಯ ಮಾಹಿತಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಒಟ್ಟು 7 ಸಂಪುಟಗಳು 10 ಕಡತಗಳ ಮೂಲಕ ಅಲ್ಲಿ ಉಲ್ಲೇಖ ಮಾಡಲಾಗಿರೋದು. ಸೊ ಆ ಚಾರ್ಜ್ ಶೀಟ್ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಚಾರ್ಜ್ ಶೀಟ್ನ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಓದಿ ಹೇಳ್ತಾ ಇದ್ದೆ. ಒಟ್ಟು ಉಲ್ಲೇಖ ಆಗಿರುವಂಥ 7 ಸಂಪುಟಗಳು 10 ಕಡತಗಳು. ಇದರಲ್ಲಿ ಡೇಟಾ ರಿಟ್ರೀವ್ ಮಾಡಿರೋದು, ಮರಣೋತ್ತರ ಪರೀಕ್ಷಾ ವರದಿ, ಹಾಗೆಯೇ ಆರೋಪಿಗಳು ಬಳಸ್ತಾ ಇದ್ದಂತಹ ಮೊಬೈಲ್ ರಿಟ್ರೀವ್ ವರದಿ, ಇವೆಲ್ಲವೂ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಾರ್ಜ್ ಶೀಟಲ್ಲಿ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24ನೇ ACMM ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದಂಥ 3991 ಪುಟಗಳ ಚಾರ್ಜ್ ಶೀಟ್ ಪ್ರತಿಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸಂಪೂರ್ಣವಾಗಿ ಏನು ಈ ಒಂದು ಘನಘೋರ ಕೊಲೆಗೆ ಸಂಬಂಧಿಸಿದಂತೆ ಪೊಲೀಸರು ಈ ಒಂದು 3 ತಿಂಗಳ ಅವಧಿಯಲ್ಲಿ ಯಾವೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ, ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಆರೋಪಿಗಳ 164 ಹೇಳಿಕೆಗಳಿರ್ಬೋದು, ಆರೋಪಿಗಳಿಗೆ ಸಂಬಂಧಿಸಿದಂತೆ 164 ಹೇಳಿಕೆಗಳಿರ್ಬೋದು, ಜೊತೆಗೆ ಒಟ್ಟು 230ಕ್ಕೂ ಹೆಚ್ಚು ಸಾಕ್ಷ್ಯಗಳು, 60ಕ್ಕೂ ಹೆಚ್ಚು ಡಿಜಿಟಲ್ ಎವಿಡೆನ್ಸ್ಗಳು, ಈ ಎಲ್ಲ ಅಂಶಗಳನ್ನ ಒಂದು ಕಡೆ ದಾಖಲು ಮಾಡಿರ್ತಕ್ಕಂಥದ್ದು. ಅದಲ್ಲದೆ FSL ರಿಪೋರ್ಟ್ಗಳಿಗೆ ಸಂಬಂಧಿಸಿದಂತೆ ತಜ್ಞರು ನೀಡಿರ್ತಕ್ಕಂಥ ವರದಿಗಳೇನು, ಆ ವರದಿಗಳಲ್ಲಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಪ್ರಮುಖವಾಗಿ ಅಟಾಪ್ಸಿ ರಿಪೋರ್ಟ್ ಅಂದ್ರೆ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ವೈದ್ಯರು ನೀಡಿದಂಥ ವರದಿಯನ್ನು ಆಧರಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ FSLಗೆ ಪ್ರಶ್ನೆಗಳನ್ನ ಕೇಳಿದ್ರು ತನಿಖಾಧಿಕಾರಿಗಳು. ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ FSL ನಿಂದ ಯಾವ ಉತ್ತರ ಬಂದಿದೆ ಮತ್ತೆ ಯಾವ ಅಂಶಗಳನ್ನ ಇಟ್ಕೊಂಡು ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ರು, ಈ ಎಲ್ಲ ವಿಚಾರಗಳನ್ನ ಈ ಒಂದು ಸುದೀರ್ಘವಾದಂತ ಏನು 10 ಸಂಪುಟಗಳ ಒಂದು 10 ಸಂಪುಟಗಳ ಒಂದು ಚಾರ್ಜ್ ಶೀಟ್ ಇದೆ, ಇದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಅದರ ಪ್ರತಿಗಳು ಲಭ್ಯ ಆಗಿದ್ದು, ಒಳಗಡೆ ಏನು ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ ಇರ್ಬೋದು, ಇದೇನು ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಆನೇರಲ್ಲಿ ಓದಲಾಗ್ತಾ ಇತ್ತು ಪವಿತ್ರ ಗೌಡ ತಪ್ಪೊಪ್ಪಿಗೆ ಹೇಳಿಕೆ, ಅದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿಯಾಗಿ 17 ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಗಳಿರ್ಬೋದು, ಜೊತೆಗೆ ಸ್ಥಳದಲ್ಲಿದ್ದಂತ ನಾಗರಾಜ್, ಥ್ಯಾಂಕ್ ಯು ಮಾಹಿತಿಗಾಗಿ.